ಪರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನು ಅಂತಂದ್ರೆ, ಎಷ್ಟೋ ಜನಕ್ಕೆ ನೋಡ್ಬೇಕಾಗುತ್ತೆ, ನೀವು ಒಂದು ಹಣಕಾಸಿನ ಅಭಿವೃದ್ಧಿಗೆ ತುಂಬಾ ತೊಂದರೆಗಳಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ಳುವಂತಹ ಅತ್ಯಂತ ಸರಳವಾದಂತಹ ಪರಿಹಾರಗಳು ಅಂತ ಹೇಳ್ಬಿಟ್ಟು, ಇದು ಬಂದು ನಮಗೆ ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ವಿಪರೀತ ಮೈಕೈ ನೋವು ಬರ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲೂ ಸಮೇತ ನೀವು ಇಂತಹ ಪರಿಹಾರಗಳನ್ನ ಮಾಡ್ಕೋಬಹುದು. ಎರಡನೇದಾಗಿ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲೂ ಸಮೇತ ಈ ಕಲ್ಲುಪ್ಪಿನ ಪರಿಹಾರಗಳನ್ನ ಮಾಡ್ಕೋಬಹುದು. ಅದರ ಜೊತೆಗೆ ನಾವಿಲ್ಲಿ ಶತ್ರು ಬಾಧೆ ಅಂತ ಏನ್ ಹೇಳ್ತೀವಿ, ಅಂತಹ ಶತ್ರು ಬಾಧೆಗಳಿಗೂ ಸಮೇತ ಈ ಪರಿಹಾರವನ್ನ ಮಾಡ್ಕೋಬಹುದು. ಜೊತೆ ಗಂಡ ಹೆಂಡತಿಯ ಸಮಸ್ಯೆಗೆ, ಹಣಕಾಸಿನ ಸಮಸ್ಯೆಗೆ, ಹಾಗೆ ದೃಷ್ಟಿ ದೋಷಕ್ಕೆ ಅಂತ ಹೇಳಿ ಈ ತರ ಹಲವಾರು ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ಕಲ್ಲುಪ್ಪಿನಿಂದ ನಾವು ಪರಿಹಾರವನ್ನ ನಾವು ಮಾಡ್ಕೋಬಹುದು ಅಂತ ಹೇಳ್ತೀನಿ. ಪ್ರೇಕ್ಷಕರು, ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು. ಎರಡನೇದಾಗಿ, ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಇದೆ ಅಥವಾ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ವಾಟ್ಸಾಪ್ ಮುಖಾಂತರ ಸಂಪರ್ಕಿಸಿ. ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸಲಾರೆ ಪ್ರಿಯ ವೀಕ್ಷಕರೇ. ಒಂದು. ಎರಡನೇದಾಗಿ, ಅದಕ್ಕೆ ಶುಲ್ಕವಿರುತ್ತೆ. ಕನ್ಸಲ್ಟೇಷನ್ ಚಾರ್ಜ್ಗೆ ಯಾವುದೇ ರೀತಿಯ ಉಚಿತ ಕನ್ಸಲ್ಟೇಷನ್ ಇಲ್ಲ ಅಂತೀನಿ. ಹಾಗೆ ಮೊದಲನೇದಾಗಿ, ನಾವು ನಮ್ಮ ಮನೆಯಲ್ಲಿ ಅತ್ಯಂತ ಲಾಭ ಆಗ್ಬೇಕಾದ್ರೆ ಅಥವಾ ಧನಾಕರ್ಷಣೆ ಅಥವಾ ನಮ್ಗೆ ವೆಲ್ತ್ ಅಟ್ರಾಕ್ಷನ್ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಮ್ಮ ಮನೆಯಲ್ಲಿ ಉಪ್ಪು ಸದಾ ಖಾಲಿ ಆಗದ ಹಾಗೆ ನೋಡ್ಕೋಬೇಕು ಫಸ್ಟ್. ಎರಡನೇದಾಗಿ, ಇನ್ನೇನು ಉಪ್ಪು ಪ್ಯಾಕೆಟ್ ಮುಗಿತಾ ಇದೆ ಅಥವಾ ಉಪ್ಪು ಮುಗಿದಿದೆ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಇನ್ನೊಂದು 2 ಎಕ್ಸ್ಟ್ರಾ ಪ್ಯಾಕೆಟ್ನ ತಂದು ನಾವು ಇಟ್ಕೋಬೇಕಾಗುತ್ತೆ. ಹಾಗೇನೇನೆ ಯಾರಾದ್ರೂ ಮನೆಗೆ ಬಂದು ಹೋದ ತಕ್ಷಣ ನೀವು ನೋಡ್ಬೋದು, ಕೆಲವರ ಮನೆಯಲ್ಲಿ ಈ ನೆಗೆಟಿವ್ ಎನರ್ಜಿ ಇದ್ದವರು ಅಥವಾ ಮಾಂತ್ರಿಕ ಬಾಧೆ ಆದಂಥವ್ರು ಕೆಲವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಜಗಳಗಳಾಗೋದು, ಅಥವಾ ಯಾರ ಮನೆಗೆ ಹೋಗಿರ್ತಾರೆ ಆ ವ್ಯಕ್ತಿಗೆ ಸುಸ್ತಾಗುವಂಥದ್ದು, ಅಥವಾ ಮಕ್ಕಳು ಹುಷಾರ್ ತಪ್ಪೋದು, ಅವರು ಬಂದು ಹೋದ್ಮೇಲೆ ಈ ತರ ಎಲ್ಲ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಸಮೇತ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಸಾಧ್ಯವಾದಷ್ಟು ನೀವೇನ್ ಮಾಡ್ಬೇಕು, ಯಾರಾದ್ರೂ ನಿಮ್ಮ ಮನೆಗೆ ನೆಂಟರು ಅಥವಾ ರಿಲೇಟಿವ್ಸ್, ಅಂದ್ರೆ ನೆಂಟರು ಅಂದ್ರೆ ರಿಲೇಟಿವ್ಸ್ ಒಂದೇ, ಅಥವಾ ಯಾರಾದ್ರೂ ಬಂದು ಹೋದಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಹಿಡಿ ಉಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಕ್ಲಾಕ್ ವೈಸ್ ಆದ್ರೂ ತಗೊಳ್ಳಿ, ಆಂಟಿ ಕ್ಲಾಕ್ ವೈಸ್ ಆದ್ರೂ ತಗೊಳ್ಳಿ, ನಿಮಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ತೆಗೆದ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಸಿಂಕಿಗೆ ಹಾಕ್ಬೇಕು. ಇಲ್ಲದಿದ್ರೆ ನಾವು ಕಮಡ್ ಅಂತ ಏನ್ ಹೇಳ್ತೀವಿ ಆ ಕಮಡಿಗೆ ಹಾಕಿ ಫ್ಲಶ್ ಮಾಡ್ಬೇಕು. ಇಲ್ಲ ನಮಗೆ ಎರಡೂ ಆಗಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಒಂದು ಸಣ್ಣ ಮಗ್ ಅಂತ ಏನಿದೆ ಆ ಮಗ್ಗಿಗೆ ನೀವು ನೀರನ್ನು ಹಾಕಿ ಅದ್ರ ಜೊತೆಗೆ ಕಲ್ಲುಪ್ಪನ್ನು ಹಾಕಿ ಕರಗಿಸಿ ನೀವು ಚೆಲ್ಲಿ ಅಂತ ಹೇಳ್ತೀನಿ. ಅದು ನಿಮ್ಮ ಮನೆಯ ಹಿಂಭಾಗದಲ್ಲೇ ಚೆಲ್ಬೇಕು, ಮುಂಭಾಗದಲ್ಲಿ ಚೆಲ್ಬೇಡಿ. ಹಾಗೇನೇನೆ ಎಷ್ಟೋ ಜನಕ್ಕೆ ನೋಡ್ಬೇಕು, ಕೆಲವರು ನೆಗೆಟಿವ್ ಎನರ್ಜಿ ಇದ್ದವರು ಅಥವಾ ಮಾಂತ್ರಿಕ ಬಾಧೆ ಆಗಿರೋಂಥವ್ರು ಕೆಲವರ ಮನೆಗೆ ಹೋಗಿರ್ತಾರೆ. ಹೋದಂತಹ ಸಂದರ್ಭದಲ್ಲೇ ನೋಡ್ಬೇಕಾಗುತ್ತೆ, ಅವ್ರ ಮುಖ ಒಂಥರ ಕಪ್ಪಾಗಿರುತ್ತೆ. ಇದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ, ಬಟ್ ಆದ್ರೂ ಹೇಳ್ತಾ ಇದ್ದೀನಿ. ಅಂಥವ್ರು ಏನಾದ್ರೂ ನಿಮ್ಮ ಮನೆಗೆ ನಿಮಗೆ ಡೌಟ್ ಬಂತು, ಅವರು ಬಂದು ಹೋದಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ತೊಂದರೆ ಆಗುತ್ತೆ, ಕೆಲವ್ರನ್ನ ನೀವು ನೋಡ್ಬೋದು ಅವ್ರು ಬಂದು ಹೋದ ತಕ್ಷಣ ಜಗಳ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮ್ಮ ಮನೆಗೆ ಒರೆಸ್ಬೇಕಾದ್ರೆ ಮನೆ ಗುಡಿಸ್ತೀರಿ ಅಥವಾ ಅವ್ರು ಬಂದು ಹೋದ್ಮೇಲೆ ಕೆಲವರು ಒರೆಸ್ತಾರೆ. ನೀವು ನೋಡ್ಬೋದು, ಯಾರಾದ್ರೂ ಮನೆಗೆ ರಿಲೇಟಿವ್ಸ್ ಬಂದು ಹೋದ ನಂತರದಲ್ಲಿ ಬೆಡ್ಶೀಟ್ಗಳನ್ನ ಒಗೆಯುವಂಥದ್ದು ಅಥವಾ ಮನೆಯನ್ನ ಗುಡ್ಸಾದ್ಮೇಲೆ ಒರೆಸುವಂಥದ್ದು ಎಲ್ಲ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಒಂದು ಹಿಡಿ ಕಲ್ಲುಪ್ಪನ್ನ ಹಾಕಿ ನೀವು ಮನೆಯನ್ನ ಒರೆಸ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇನೆ ತುಂಬಾ ಜನ ಅಥವಾ ಒಂದು ರಜಕ್ಕೆ ಅಂತ ಬಂದಿರ್ತಾರೆ, ಸುಮಾರು ದಿನ ಮನೆಗಳಲ್ಲಿ ಇರ್ತಾರೆ. ಅಂತ ಸಂದರ್ಭದಲ್ಲೂ ಸಮೇತ ನೀವೇನ್ ಮಾಡ್ಬೇಕಾಗುತ್ತೆ, ಒಂದು ಗಾಜಿನ ಬೌಲು ಅಥವಾ ಗಾಜಿನ ಕಟೋರಿಯನ್ನ ತಗೊಳ್ಳಿ. ಅದರ ಮೇಲೆ ನೀವೇನ್ ಮಾಡ್ಬೇಕು, ಒಂದು ತಗೊಂಡ್ಬಿಟ್ಟು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ, ಆನಂತರದಲ್ಲಿ 9 ರಿಂದ 10 ಕಾಳು ಮೆಣಸು, ನಾವೇನಂತೀವಿ ಪೆಪ್ಪರ್ ಅಂತ ಹೇಳ್ತೀವಲ್ಲ, ಅಂತಹ ಪೆಪ್ಪರ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅದ್ರ ಒಳಗಡೆ ಹಾಕಿ, ಆನಂತರದಲ್ಲಿ ಮತ್ತೆ ಕಲ್ಲುಪ್ಪನ್ನ ಹಾಕ್ಬಿಟ್ಟು ನಿಮ್ಮ ಮನೆಯ ಪ್ರತಿ ಕಾರ್ನರ್, ಮೇಡಮ್ ನಮ್ಗೆ ಜಾಗನೇ ಇಲ್ಲ ಸಣ್ಣದಂದ್ರೆ ಒಂದು ಟಿವಿ ಸ್ಟ್ಯಾಂಡ್ ಇದೆ ಅದ್ರ ಕೆಳಗಡೆಗೆ ಇಡಿ, ಅಥವಾ ಇನ್ನೊಂದು ಯಾವುದೋ ಒಂದು ಸ್ಟ್ಯಾಂಡ್ ಇದೆ ಅದ್ರ ಕೆಳಗಡೆ ಇಡಿ. ಯಾರಾದ್ರೂ ನಿಮ್ಗೆ ನೋಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಒಂಥರ ಹೆಸಿಟೇಷನ್ ಆಗ್ತಾ ಇದೆ ಅಂತಂದಂತಹ ಸಂದರ್ಭದಲ್ಲಿ ನೀವು ಮಾಡ್ಬೋದು, ಆ ತರ ಇಡ್ಬೋದು. ಇಲ್ಲದಿದ್ರೆ ಓಪನ್ ಆಗಿ ಸಮೇತ ಇಡೋದ್ರಿಂದ ನಿಮ್ಮ ಮನೆಗೆ ಯಾರಾದ್ರೂ ನೆಗೆಟಿವ್ ಎನರ್ಜಿ ಇದ್ದಂಥವ್ರು ಬಂದು ಹೋದಂತಹ ಸಂದರ್ಭದಲ್ಲಿ ಅಂತಹ ಒಂದು ನೆಗೆಟಿವ್ ಎನರ್ಜಿನ ಅಥವಾ
ಏನು ಅವ್ರಿಗೇನಾದ್ರೂ ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಬಾತ್ರೂಮು, ನಿಮ್ಮ ಮನೆಯ ಟಾಯ್ಲೆಟ್ ಇದೆಲ್ಲವನ್ನ ಯೂಸ್ ಮಾಡಿರ್ತಾರಲ್ವಾ, ಅಂತಹ ಸಂದರ್ಭದಲ್ಲಿ ಅದರದ್ದು ಒಂದು ಏನು ನೆಗೆಟಿವ್ ಎನರ್ಜಿನ ಅದು ಎಳ್ಕೊಳ್ಳುತ್ತೆ ಪ್ರಿಯ ವೀಕ್ಷಕರೇ. ಇದನ್ನ ಎಷ್ಟು ದಿನಕ್ಕೆ ಬದಲಾವಣೆ ಮಾಡಬೇಕು ಅಂತ ಬಂದಾಗ ಇದನ್ನ 15 ದಿನಗಳಿಗೊಮ್ಮೆ ಬದಲಾವಣೆ ಮಾಡಿ, ಇಲ್ಲದಿದ್ರೆ ವಾರಕ್ಕೆ ಒಮ್ಮೆ ಬದಲಾವಣೆ ಮಾಡಿ. ಹಾಗೇನೇನೆ ನೀವೇನ್ ಮಾಡ್ಬೇಕು, ಅಂತಹ ಒಂದು ಕಾಳು ಮೆಣಸು ಏನಿದೆ ಆ ಕಾಳು ಮೆಣಸನ್ನ ನೀವು ತೆಗೆದ್ಬಿಟ್ಟು ಯಾರು ತುಳಿಯದೇ ಇರುವ ಜಾಗಕ್ಕೆ ಬಿಸಾಡಿ. ಆ ನಂತರದಲ್ಲಿ ಆ ಕಲ್ಲುಪ್ಪು ಏನು ಗಾಜಿನ ಬೌಲಲ್ಲಿ ಇಟ್ಟಿರ್ತೀರಿ ಅಂತಹ ಕಲ್ಲುಪ್ಪನ್ನ ತೆಗೆದ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ನೀರಿನಲ್ಲಿ ಕರಗಿಸ್ಬಿಟ್ಟು ಸಿಂಕಿಗೆ ಚೆಲ್ಲಿ, ಇಲ್ಲದಿದ್ರೆ ಕಮ್ಮಡಿಗೆ ಹಾಕ್ಬೋದು ಪ್ರಿಯ ವೀಕ್ಷಕರೇ. ಹಾಗೇನೇನೆ ಯಾರಾದ್ರೂ ಮನೆಗೆ ಬಂದು ಹೋದ ತಕ್ಷಣ ಅಥವಾ ಫಂಕ್ಷನ್ಗಳಿಗೆ ಹೋದು ಬಂದಾಗ ಅಥವಾ ಸಮಾರಂಭಗಳಿಗೆ, ಅದು ನಾವು ಫಂಕ್ಷನ್ ಅಂತಾನೆ ಹೇಳ್ತೀವಿ, ಅದ್ರ ಜೊತೆಗೆ ನಾವು ಯಾವ್ದಾದ್ರು ಒಂದು ತರಕಾರಿ ತರಕೋ ಅಥವಾ ಒಂದು ಮಾರ್ಕೆಟಿಗೆ ಅಥವಾ ಹಲವಾರು ಕಡೆ ನಾವು ಹೊರಗಡೆ ಎಲ್ಲ ಓಡಾಡಿ ಬಂದಿರ್ತೀವಲ್ವ, ಅಂತಹ ಸಂದರ್ಭದಲ್ಲೂ ಸಮೇತ ನಾವು ಮನೆಯ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಬೇಗ ಬಂದು ಕಾಲನ್ನ ತೊಳ್ಕೊಂಡು ಆ ನಂತರದಲ್ಲಿ ಮತ್ತೆ ನಾವು ಇಳೆಯನ್ನು ತೆಗೆದು ಹಾಕೊಳ್ಳೋದ್ರಿಂದ ನಮಗೆ ದೃಷ್ಟಿ ದೋಷಗಳಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇರುವಂತವ್ರು ನಮ್ಮ ಜೊತೆ ಕೂತು ಮಾತಾಡಿದಂತ ಸಂದರ್ಭದಲ್ಲಿ ಅದರದ್ದು ರಿಫ್ಲೆಕ್ಷನ್ ನಮಗೆ ಆಗಲ್ಲ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ನಿದ್ದೆ ಬರಲ್ಲ ಅಂತ ಒಂದು ಕಾನ್ಸೆಪ್ಟ್ ಇರ್ತದೆ. ಅದ್ರಲ್ಲಿ ನೆಗೆಟಿವ್ ಎನರ್ಜಿ ಇದ್ದವರಿಗೆ ಅಥವಾ ಮಾಂತ್ರಿಕ ಬಾಧೆ ಆದವರಿಗಂತೂ ನಿದ್ದೆಗೆ ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ. ಅವರು ಸೆಡೆಟಿವ್ ಮೀನ್ಸ್ ಸೈಕ್ಯಾಟ್ರಿಕಲ್ ಟ್ಯಾಬ್ಲೆಟ್ ತಗೊಂಡು ತುಂಬಾ ನುಂಗ್ತಾ ಇರ್ತಾರೆ, ಆದ್ರೂನು ಅವರಿಗೆ ಪರಿಹಾರ ಆಗದೇ ಇಲ್ಲ. ಯಾಕಂದ್ರೆ ನೆಗೆಟಿವ್ ಎನರ್ಜಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಈ ತರ ಪರಿಹಾರಗಳು ಆಗಲ್ಲ. ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಒಂದು ಕಲ್ಲುಪ್ಪನ್ನ ನೀವು ತಗೋಬೇಕು. ಕಲ್ಲುಪ್ಪನ್ನ ತಗೊಂಡು ಏನು ನೀವು ಮಲ್ಕೊಳ್ಳುವಂತಹ ಜಾಗದ ಕೆಳಗಡೆ ಇಡಿ, ಇಲ್ಲದಿದ್ರೆ ಒಂದು ಲೋಟ ನೀರಿಗೆ ಕಲ್ಲುಪ್ಪನ್ನ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಚೆನ್ನಾಗಿ ಇಳೆ ತೆಗೆದ್ಬಿಟ್ಟು ನೀವು ಸಿಂಕಿಗೆ ಚೆಲ್ಲೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಅಥವಾ ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಅದಕ್ಕೆ ಒಂದು ಏನು ತಾತ್ಕಾಲಿಕವಾದಂತಹ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ. ಅಥವಾ ಇದು ಪರ್ಮನೆಂಟ್ ಪರಿಹಾರ ಅಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಅದನ್ನ ತೆಗೆಸ್ಕೋಬೇಕಾಗುತ್ತೆ. ಇದು ಬಂದು ತಾತ್ಕಾಲಿಕ ಪರಿಹಾರ ಆಗಿರುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಕೆಲವ್ರನ್ನ ಮನೇಲಿ ನೋಡ್ಬೇಕು, ಈ ತರ ಅಂತ ಒಂದು ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ, ಅಥವಾ ಯಾರೋ ಒಬ್ರು ಬಂದು ಹೋದ್ಮೇಲೆ ಜಗಳ ಆಡ್ತಾ ಇರ್ತಾರೆ, ಅಥವಾ ಇಬ್ಬರ ಮನೇಲಿ ಇವರಿಬ್ರು ಮನಸ್ಸಲ್ಲೇ ಒಂಥರ ವೈಮನಸ್ಸಿರುತ್ತೆ. ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಶನಿವಾರದ ದಿನದಂದು ನಿಮ್ಮ ಮಂಚ ಅಥವಾ ನಿಮ್ಮ ಕಾಟ್ ಅಂತ ಏನಿದೆ ಆ ಕಾಟಿನ 4 ಮೂಲೆ ಅಂದ್ರೆ 4 ಭಾಗಗಳಲ್ಲಿ ಒಂದಿಷ್ಟಿಷ್ಟು ಕಲ್ಲುಪ್ಪನ್ನ ಚೆಲ್ಲಬೇಕು. ಇಲ್ಲ ಮಂಚ ಅದಕ್ಕೆ ಪಕ್ಕದಲ್ಲಿ ಹಾಕಿದ್ರೆ ನೆಲ ಹಾಳಾಗುತ್ತೆ ಅಂತಿದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಸಣ್ಣ ಪೇಪರ್ಗಳನ್ನ ತಗೊಳ್ಳಿ, ಆ ಪೇಪರ್ನ 4 ಭಾಗ ಮಾಡ್ಕೊಂಡು ಸಣ್ಣ ಪೇಪರ್ ಅಲ್ಲಿ ನೀವು ಹಾಕೋದ್ರಿಂದ ನಿಮಗೇನಾಗುತ್ತೆ, ಮಾಂತ್ರಿಕ ಬಾಧೆಗಳಾಗಿದ್ರೆ ಅಥವಾ ನೆಗೆಟಿವ್ ಎನರ್ಜಿ ಇದ್ದವರು ಮನೆಗೆ ಬಂದು ಹೋಗಿದ್ರೆ ಅಥವಾ ದೃಷ್ಟಿದೋಷಗಳಾಗಿದ್ರೆ ಅಥವಾ ಬೇರೆ ಯಾರಾದ್ರೂ ನಿಮ್ಗೆ ಸೆಪರೇಷನ್ಸ್ ಮಾಡ್ಬೇಕು ಅಂತ ಇದ್ದಂತಹ ಸಂದರ್ಭದಲ್ಲೂ ಸಮೇತ ಇದು ಪರಿಹಾರ ಆಗುತ್ತೆ. ಮತ್ತೆ ನೀವು ಇದನ್ನ ಮಾಡುವಂಥದ್ದು ಶನಿವಾರನೇ ನೀವು ಮಾಡ್ಬೇಕು. ಶನಿವಾರ ಮಾಡೋಕ್ಕಿಂತ ಮುಂಚೆ ಮನೆ ಅಂದ್ರೆ ನಿಮ್ಮ ರೂಮ್ ಏನಿದೆ ಅದನ್ನ ಗುಡಿಸಿ ಒರೆಸಿರ್ಬೇಕು. ಆ ನಂತರದಲ್ಲಿ ಭಾನುವಾರ ಬೆಳಿಗ್ಗೆ ಎದ್ದು ನೀವೇನ್ ಮಾಡ್ಬೇಕು, ಪ್ರತಿ 4 ಮೂಲೆಯಲ್ಲಿ ಇರುವಂತಹ ಉಪ್ಪನ್ನ ತೆಗೆದ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ನೀವು ಹೊರಗಡೆಗೆ ಹಾಕ್ಬೇಕು. ಇಲ್ಲದಿದ್ರೆ ಸಿಂಕಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಎನರ್ಜಿ ಇದ್ರೆ ಖಂಡಿತವಾಗ್ಲೂ ದೂರ ಆಗುತ್ತೆ. ನಿಮ್ಮ ರೂಮಿನಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ಇದು ದೂರ ಆಗುತ್ತೆ. ಹಾಗೆ ಇದ್ರದ್ದು ರಿಲೇಟೆಡ್ ವಿಡಿಯೋಗಳು ಸುಮಾರು ಕೊಟ್ಟಿದ್ದೀನಿ ಮಾಂತ್ರಿಕ ಬಾಧೆದು, ಅದನ್ನ ನೀವು ನೋಡ್ಬೋದು. ಹಾಗೇನೇನೆ ಇದನ್ನ ಮತ್ತೆ ಮುಂದಿನ ಶನಿವಾರ ಮತ್ತೆ ರಿಪೀಟ್ ಮಾಡಬೇಕು. ಮತ್ತೆ ಅದೇ ತರ 4 ಏನು ಕಾಲಿನ ಕೆಳಗಡೆ ಹಾಕ್ಬೇಕು, ಮತ್ತೆ ಭಾನುವಾರ ಚೆಲ್ಬೇಕು. ಇದರಿಂದ ನಿಮ್ಮಿಬ್ಬರ ಗಂಡ ಹೆಂಡತಿಯರ ಮಧ್ಯೆ ಇರುವಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗುತ್ತೆ, ಜೊತೆಗೆ ಪ್ರೀತಿ ಬಾಂಧವ್ಯಗಳು ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಮಕ್ಕಳಿಗೆ ಏನಾದ್ರೂ ದೃಷ್ಟಿ ದೋಷಗಳು ಆದಂತಹ ಸಂದರ್ಭದಲ್ಲಿ ಕೆಲವ್ರನ್ನ ನೋಡ್ಬೇಕು, ಯಾರಾದ್ರೂ ಕೆಲವರು ಮಕ್ಕಳನ್ನ ಎತ್ಕೊಂಡ ತಕ್ಷಣ ಅವ್ರಿಗೆ ಒಂಥರ ದೃಷ್ಟಿ ಆಗೋದು, ಮೈಕೈ ಮುರಿಯೋದು ಅಥವಾ ಸುಸ್ತು ತರ ಆಗ್ಬಿಡ್ತಾರೆ. ಯಾಕಂದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿ ಇದ್ದವರು ಅಥವಾ ಮೈಲಿಗೆ ಆದವರು, ಅದು ಕಾಮನ್, ಪ್ರಕೃತಿಯಲ್ಲಿ ಮೈಲಿಗೆ ಆಗೋದು ಅದು ನಮಗೆ ಗಾಡ್ ಗಿಫ್ಟ್. ಆದ್ರೂ ನೆಗೆಟಿವ್ ಎನರ್ಜಿ ಇದ್ದಂತಹ ಮಹಿಳೆಯು ಅಂತಹ ಮಕ್ಕಳನ್ನ ಎತ್ಕೊಂಡಂತಹ ಸಂದರ್ಭದಲ್ಲಿ ಅಂತಹ ಮಕ್ಕಳಿಗೆ ಒಂಥರ ಮೈಕೈ ಮುರಿಯೋದು, ಸುಸ್ತಾಗುವಂಥದ್ದು, ಒಂಥರ ಮಕ್ಕಳು ಒಂಥರ ಏನು ಸಿಡ ಅನ್ನೋದು, ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಕಾಮನ್ ಆಗಿ ಇರ್ತದೆ. ಇದನ್ನ ನಾವು ನಂಬಲ್ಲ, ಖಂಡಿತವಾಗ್ಲೂ ನಂಬಬೇಕು. ಜೊತೆಗೆ
ಅವರಿಗೆ ಮೈ ಬೆಚ್ಚಗಾಗುವಂಥದ್ದು ಅಥವಾ ಅಳೋತಿರುವಂಥದ್ದು ಅಥವಾ ಅನ್ನ ಆಹಾರಗಳನ್ನ ಬಿಟ್ಬಿಡ್ತವೆ. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ತಕ್ಷಣ ನೀವು ಕಲ್ಲುಪ್ಪನ್ನ ನಿವಾಳಿಸಿ ಸಿಂಕಿಗೆ ಹಾಕ್ಬೇಕು. ಅದಲ್ಲದೆ ಪದೇ ಪದೇ ಕೆಲವು ಮಕ್ಕಳಿಗೆ ನೋಡ್ಬೇಕು, ಮಕ್ಕಳು ಬೆಳ್ಳಗೆ ಇರಲ್ಲ, ಕಪ್ಪಗಿದ್ರೂ ಕೆಲವು ಮಕ್ಕಳಿಗೆ ತುಂಬಾ ದೃಷ್ಟಿದೋಷ ಆಗ್ತಿರುತ್ತೆ. ಅದರಲ್ಲಂತೂ ಎಸ್ಪೆಷಲಿ ಮಕರ ಕುಂಭ ರಾಶಿಯ ಮಕ್ಕಳೇನಾದ್ರೂ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅವರಿಗೆ ಬೇಗ ದೃಷ್ಟಿ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ನೀವು ಆರಂಭ ಮಾಡ್ಬೇಕಾಗೋದು ಶನಿವಾರ, ಭಾನುವಾರ, ಸೋಮವಾರ ಸತತವಾಗಿ 3 ದಿನ ನೀವು ಮಾಡ್ಬೇಕು. ವಾರದಲ್ಲಿ 3 ದಿನ ಇರುತ್ತೆ, 3 ದಿನ ನೀವು ಮಾಡಿಕೊಂಡು ಅದನ್ನ ಕಲ್ಲುಪ್ಪಲ್ಲಿ ಇಳೆ ತೆಗೆದ್ಬಿಟ್ಟು ಸಿಂಕಿಗೆ ಹಾಕೋದ್ರಿಂದ ನಿಮಗೆ ಸತತವಾಗಿ ಆ ಮಗು ಒಂದು ಚಂಡಿ ಹಿಡಿಯೋದು ಅಥವಾ ಯಾರೋ ಎತ್ಕೊಂಡಿದ್ದು ಇದಕ್ಕೆ ಒಂಥರ ದೃಷ್ಟಿ ಆಗಿದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕೆಲವರ ಕಣ್ಣು ದೃಷ್ಟಿ ತಾಗುತ್ತೆ. ಅದರಿಂದನೂ ಸಮೇತ ನೀವು ಹೊರಗಡೆ ಬರ್ಬೋದು. ಜೊತೆಗೆ ಪದೇ ಪದೇ ಮಗು ಹುಷಾರ್ ತಪ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಹಾಗೇನೇನೆ ನೆಕ್ಸ್ಟ್ ದೊಡ್ಡವರು, ವಯಸ್ಸಾದವರು ಅಂತ ನಾವು ಹೇಳ್ತೀವಿ, ಎಬೋ 50, ಎಬೋ 60, ಅವರು ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ. ಅಥವಾ ಪಾಪ ಅವ್ರು ಒಂದು ನಾರ್ಮಲ್ ಆಗಿ ಒಂದು ಸೀರೆ ಉಟ್ಟಿರ್ತಾರೆ ಅಥವಾ ಒಂದು ಏನ್ ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಕೆಲವರು ದೃಷ್ಟಿ ಹಾಕ್ತಾರೆ. ಅಂತಹ ಸಂದರ್ಭದಲ್ಲೂ ಸಮೇತ ಅವರು ಸ್ವಂತವಾಗಿ ಇಳೆಯನ್ನ ತೆಗೆದು ಹಾಕೋಬೇಕಾಗುತ್ತೆ. ಮಕ್ಕಳಿಗೆ, ಚಿಕ್ಕವರಿಗೆ ನಾವೇ ಪೇರೆಂಟ್ಸು, ಮದರು, ಗ್ರ್ಯಾಂಡ್ ಮದರು, ಫಾದರು, ಬ್ರದರ್ಸು ಏನಿದ್ದೀರಿ ಅವು ನಾವೇ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ಎಲ್ಡರ್ಸ್ ಅಂತ ತಗೊಂಡಾಗ ನಾವು ವಯಸ್ಸಾದವರಿಗೆ ನಮಗೆ ನಾವೇ ನೀವು ಮಾಡ್ಕೋಬೇಕು. ಅಕಸ್ಮಾತ್ ಅವ್ರಿಗೆ ಕೂತಲ್ಲೇ ಇದ್ದಾರೆ, ಮಲಗದಲ್ಲೇ ಇದ್ದಾರೆ ಆ ತರ ಅಂತಂದಾಗ ಮನೆಯ ಮಗ, ಸೊಸೆ, ಮಗಳು ಯಾರಿದ್ದಾರೆ ಅವರು ಸಮೇತ ಇದನ್ನ ನೀವು ಮಾಡಬಹುದು. ಇದನ್ನು ಸಮೇತ ಅಂದ್ರೆ ಓಡಾಡುವಂತರು ಸ್ವಯಂ ಆಗಿ ನೀವು ಮಾಡ್ಕೋಬಹುದು. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮಗೆ ಯಾರಾದ್ರೂ ರಿಲೇಟಿವ್ಸ್ ಬಂದು ಹೋಗ್ತಿದ್ದಾಗ ಅಥವಾ ಕ್ಲೋಸ್ ಫ್ರೆಂಡ್ಸ್ ಏನಾದ್ರೂ ನಿಮಗೆ ಒಂಥರ ಕಣ್ಣು ಹಾಕಿದ್ದಾಗ ಅದೆಲ್ಲ ನಿವಾರಣೆ ಆಗೋದು. ಆದ್ರೆ ಉಪ್ಪಿನ ಇಳಿ ತಕ್ಕೋಬೇಕಾದ್ರೆ ನಾವು ವಯಸ್ಸಾದವರು ಹೇಳ್ಕೋಬೇಕು, ಯಾರು ನನ್ನ ಮೇಲೆ ಅಂದ್ರೆ ಯಾವ ದೃಷ್ಟಿಗಳು ಬಾರದೇ ಇರ್ಲಿ, ಅದು ನನ್ನ ಫ್ರೆಂಡ್ಸ್ದಾಗಿರ್ಬೋದು, ಗಂಡಂದಾಗಿರ್ಬೋದು, ಮಕ್ಕಳದಾಗಿರ್ಬೋದು, ಈ ತರ ಹಲವಾರು ಆಗುತ್ತೆ. ಅದನ್ನ ನೀವು ಹೇಳ್ಬಿಟ್ಟು ನೀವು ಅದನ್ನ ನೀರಿಗೆ ಹಾಕ್ಬೇಕು ಕಲ್ಲುಪ್ಪನ, ಆ ನಂತರ ತೆಗೆದು ಚೆಲ್ಲಬೇಕು. ಇಲ್ಲದಿದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಅದನ್ನ ತೆಗೆದ್ಬಿಟ್ಟು ಕಮೋಡಿಗೆ ಹಾಕಿ ಸಮೇತ ಫ್ಲೆಶ್ಗಳು ಮಾಡ್ಕೋಬಹುದು. ಹಾಗೆ ಇನ್ನು ಕೆಲವರಿಗೆ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ, ಅದಕ್ಕೆ ಹಲವಾರು ಖರ್ಚುಗಳನ್ನ ನೀವು ಮಾಡ್ತೀರಿ, ಯಾರ ಹತ್ರನೋ ಹೋಗಿ ಏನೋ ಮಾಡಿಸ್ಕೊಂಡು ಅವೆಲ್ಲ ನೀವು ಮಾಡಿರ್ತೀರಿ. ಆದ್ರೂ ನಿಮಗೆ ಪರಿಹಾರ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಇದು ಅತ್ಯಂತ ಸರಳವಾಗಿರೋದು, ನೀವು ಮಾಡಿ ನೋಡಿ. ಇದು ತುಂಬಾ ಬ್ಯೂಟಿಫುಲ್. ಜೊತೆಗೆ ಏನಾಗುತ್ತೆ ಅಂದ್ರೆ ತುಂಬಾ ವರ್ತ್. ಬರೀ ಒಂದು ಕಲ್ಲುಪ್ಪು ಮತ್ತು ಒಂದು ಎಣ್ಣೆಯಲ್ಲಿ ಮಾಡುವಂತಹ ಒಂದು ಶತ್ರು ಸ್ತಂಭನ ಪ್ರಯೋಗ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಶತ್ರುಗಳು ಅಂತಂದಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನಾವು ವರ್ಕಿಂಗ್ ಅಲ್ಲಿ ಇರ್ಬೋದು, ಈ ತರ ಹಲವಾರು ಜನ ಹೇಳ್ತಾರೆ ನಮ್ಗೆ ಶತ್ರುಗಳು ಅಂತ ಹೇಳ್ಬಿಟ್ಟು. ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಚಿಕ್ಕದಾಗಿರುವಂತಹ ಗಾಜಿನ ಬಾಟ್ಲು ಅಥವಾ ನಾವು ಕುಪ್ಪಿ ಅಂತ ಏನ್ ಹೇಳ್ತೀವಿ ಅಂತಹ ಒಂದು ಬಾಟಲ್ ಅನ್ನ ನೀವು ತಗೊಂಡ್ಬಿಟ್ಟು ಅದಕ್ಕೆ 3/4 ಭಾಗದಷ್ಟು ಬಂದ್ಬಿಟ್ಟು ನೀವು ಸಾಸಿವೆ ಎಣ್ಣೆಯನ್ನ ಹಾಕ್ಬೇಕು. ಆ ಸಾಸಿವೆ ಎಣ್ಣೆಯನ್ನ ಹಾಕ್ಬಿಟ್ಟು ನಿಮಗೆ ಅದ್ರ ಜೊತೆಗೆ ಬ್ಲ್ಯಾಕ್ ಸಾಲ್ಟ್ ಅಂತ ಸಿಗುತ್ತೆ ಅಥವಾ ಕಪ್ಪುಪ್ಪು ಅಂತ ನಾವು ಹೇಳ್ತೀವಿ. ಆ ಕಪ್ಪುಪ್ಪನ್ನ ತಗೊಂಡ್ ಬಂದ್ಬಿಟ್ಟು ಒಂದಿಷ್ಟುದ್ದ ಬಾಟ್ಲ್ ಅಂತಾನೆ ಅನ್ಕೊಳ್ಳಿ. ಆ ಬಾಟ್ಲಿಗೆ ನೀವು ಚೆನ್ನಾಗಿ ಕಲ್ಲುಪ್ಪನ್ನ, ಕಪ್ಪುಪ್ಪನ್ನ ಪುಡಿ ಮಾಡ್ಬಿಟ್ಟು ನೀವು ಅದ್ರೊಳಗಡೆಗೆ ಹಾಕ್ಬೇಕು. ಇಲ್ಲಿ ಬಂದು ಬ್ಲ್ಯಾಕ್ ಸಾಲ್ಟ್ ಅಂತಾನೆ ಕೇಳ್ಬೇಕು ನೀವು. ಅದನ್ನ ಹೋಗಿ 3/4 ಭಾಗ ಎಣ್ಣೆ ಹಾಕ್ಬೇಕು, 1/4 ಭಾಗ ನೀವು ಆ ಬಾಟ್ಲಿಗೆ ಕಲ್ಲುಪ್ಪು ಅಥವಾ ನಾವೇನ್ ಹೇಳ್ತೀವಿ ಬ್ಲ್ಯಾಕ್ ಸಾಲ್ಟ್ ಅಂತಾನೆ ನೀವು ಕೇಳ್ಬೇಕು. ಅದು ಗಟ್ಟಿ ಇರ್ತದೆ, ಅದನ್ನ ನೀವು ತಗೊಂಡ್ ಬಂದು ಪುಡಿ ಮಾಡ್ಬೇಕು. ಪುಡಿ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಪ್ರಯೋಗವನ್ನ ಶನಿವಾರ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು, ಆನಂತರ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ನೀವು ಮಾಡ್ತಾ ಹೋಗೋದ್ರಿಂದ ಅತ್ಯಂತ ಲಾಭ ಆಗುತ್ತೆ ಪ್ರಿಯ ವೀಕ್ಷಕರೇ. ಒಂದು. ಎರಡನೇದಾಗಿ ಆ ಬಾಟಲ್ನ ನೀವು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಮನಸಾರೆ ಬೇಡ್ಕೋಬೇಕು. ನಿಮ್ಮ ಕುಲದೇವರು, ಮನೆ ದೇವರು ಅಥವಾ ಗ್ರಾಮ ದೇವರು, ಇಷ್ಟ ದೇವರು ಏನಿದ್ದಾರೆ ಅವರ ಮುಂದೆ ನೀವು ಬೇಡ್ಕೊಂಡು, ಜೊತೆಗೆ ನಿಮಗೆ ಯಾರಾದ್ರೂ ಪದೇ ಪದೇ ಮಾಂತ್ರಿಕ ಬಾಧೆಗಳನ್ನು ಮಾಡಿಸ್ತಾ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನೀವು ಇಂತಹ ಪ್ರಯೋಗವನ್ನ ನೀವು ಉಪಯೋಗಿಸ್ಕೋಬಹುದು. ನೀವು ಆ ಬಾಟಲ್ನ ತಗೊಂಡೋಗಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಬೇವಿನ ಮರ ಆಗ್ಬೋದು ಅಥವಾ ಆಲದ ಮರ ಆಗ್ಬೋದು ಅಥವಾ ಅರಳಿ ಮರ ಅಂತ ಏನಿದೆ ಆ ಮರದ ಕೆಳಗಡೆ ಮಣ್ಣನ್ನು ತೋಡ್ಬಿಟ್ಟು ಕ್ಲೀನ್ ಆಗಿ ಆ ಬಾಟ್ಲ್ ಏನಿದೆ ಅದನ್ನ ಹೀಗೆ ಹಾಕ್ಬಿಟ್ಟು ನೀವು ಮಣ್ಣನ್ನ ಮುಚ್ಚಿಬಿಟ್ಟು ನೀವು ಬರ್ಬೇಕಾಗುತ್ತೆ. ಆದ್ರೆ ಬಂದ ನಂತರ ಕಾಲ್ ತೊಳ್ಕೊಂಡು ಮನೆಗೆ ಬರ್ಬೇಕಾಗುತ್ತೆ. ಯಾಕೆಂದ್ರೆ ಇದು ನಮಗೆ ಆಗದೇ ಇರುವಂತಹ ಪರಿಹಾರ. ಇದು ಯಾವುದೇ ರೀತಿಯ ಅಟ್ರಾಕ್ಷನ್ ಮಾಡ್ತಾ ಇಲ್ಲ, ಇದು ಬಂದು ನಮಗೆ ಉಂಟಾಗುವಂತಹ
ಸಮಸ್ಯೆಗಳಿಗೆ ಅಥವಾ ಯಾರೊಬ್ರು ತೊಂದರೆ ಕೊಡುತ್ತಿರುವಂತಹ ಸಮಸ್ಯೆಗಳಿಗೆ ನಿವಾರಣೆ ಮಾಡಕ್ಕೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೆ ಇಂತಹ ಪರಿಹಾರ ಅಂದ್ರೆ ಇಲ್ಲಿ ಏನು ನಾನು ಸಾಸಿವೆ ಎಣ್ಣೆ ಮತ್ತೆ ಬ್ಲ್ಯಾಕ್ ಸಾಲ್ಟ್ ಅದು ಕೊಟ್ಟೆ, ನೀವು ಯಾರ ಮೇಲಾದ್ರೂ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಕೆಲಸದ ಜಾಗದಲ್ಲಿ ಆ ಥರ ಹೇಳಿಕೊಂಡು ನೀವು ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ದು ಕಡೆಯಿಂದ ಯಾವುದೇ ರೀತಿಯ ತಪ್ಪುಗಳು ಇರಬಾರ್ದು ಪ್ರಿಯ ವೀಕ್ಷಕರೇ. ಅದ್ರ ಜೊತೆಗೆ ನೀವು ನಿಮ್ಮ ಕಡೆ ತಪ್ಪಿಟ್ಕೊಂಡು ಏನಾದರೂ ನೀವು ಈ ಪ್ರಯೋಗವನ್ನ ಮಾಡಿದ್ರೆ ವಾಪಸ್ ಅದು ನಿಮಗೆ ಹೊಡೆಯುತ್ತೆ. ಹಾಗಾಗಿ ಇದು ಮಾತ್ರ ಪರ್ಟಿಕ್ಯುಲರ್ ಆಗಿ ಈ ಎಣ್ಣೆ ಮತ್ತೆ ನಾನು ಏನು ಬ್ಲ್ಯಾಕ್ ಸಾಲ್ಟ್ ಹೇಳಿದೆ ಅದು ಇನ್ನು ಬಾಕಿ ಎಲ್ಲ ಕಲ್ಲುಪ್ಪಿನ ಪರಿಹಾರಗಳನ್ನ ನೀವು ಮಾಡ್ಕೋಬಹುದು ಪ್ರಿಯ ವೀಕ್ಷಕರೇ. ಹಾಗೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ, ಮದ್ದಿಡು ಕ್ರಿಯೆ, ದುಷ್ಟಶಕ್ತಿಗಳು ಮೈ ಮೇಲೆ ಇದ್ದು ಹಲವಾರು ಕಡೆ ಹೋಗಿನೂ ನಮಗೆ ಪರಿಹಾರ ಆಗಿಲ್ಲ ಅಂತಂತಹ ಸಂದರ್ಭದಲ್ಲಿ ಸಮೇತ ನೀವು ವಾಟ್ಸಾಪ್ ಮುಖಾಂತರ ನನ್ನ ನಂಬರಿಗೆ ನೀವು ಏನ್ ಮಾಡ್ಬೋದು, ಮೆಸೇಜ್ ಮಾಡಿ ಆ ನಂತರದಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಆಗ್ಬೋದು. ಯಾವುದೇ ರೀತಿಯ ಕರೆಗಳನ್ನ ಸ್ವೀಕರಿಸಲಾರೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595. ಆನಂತರ ಎಷ್ಟೋ ಜನ ಕೇಳ್ತಾರೆ, ನೀವು ಮೇಡಮ್ ನೀವು ಎಲ್ಲಿದ್ದೀರಿ? ನಾನು ಮೈಸೂರಿನಲ್ಲಿರೋದು, ಮೈಸೂರಿನ ಅಗ್ರಹಾರದಲ್ಲಿ. ನಾ ಕ್ಲೀನಾಗಿ ಹಾಕಿರ್ತೀನಿ ಮೈಸೂರು ಅಂತ ಹೇಳ್ಬಿಟ್ಟು, ಆದ್ರೂ ಕೆಲವರು ಮೈಸೂರಾ ಬೆಂಗಳೂರಾ ಅಂತ ಕನ್ಫ್ಯೂಷನ್ಸ್. ಸೊ ಕನ್ಫ್ಯೂಷನ್ಸ್ ಬೇಡ, ನನ್ನ ಹೆಸರು ಕೃಪಾ ಅಂತ, ನಾನಿರೋದು ಮೈಸೂರಲ್ಲಿ. ಹಾಗೆ ಯಾರಿಗಾದ್ರೂ ಅಪಾಯಿಂಟ್ಮೆಂಟ್ ಬೇಕಿದ್ದಲ್ಲಿ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಅಂತ ಹೇಳ್ತೀನಿ. ಈ ತರ ಅತ್ಯಂತ ಸರಳವಾಗಿರುವಂತಹ ಪರಿಹಾರಗಳನ್ನ ನೀವು ನಿಮ್ಮ ದಿನನಿತ್ಯ ಜೀವನದಲ್ಲಿ ಬಳಸ್ಕೊಂಡು ನಿಮಗೆ ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ. ನಮಸ್ತೆ.